ಕ್ಯೂಬ್ ಮಾಡಿ ಇಡಬೇಕು. ಚಟ್ನಿ ಮಾಡೋ ಡಿಸೈನ್ ಮಾಡ್ತಾ ಇದ್ದಾಳೆ. ನಾನು ಪದ್ಮ ಕಾಲೇಜಿಗೆ ಇಲ್ಲಿ ರಜನಿ ಮ್ಯಾಮ್ ಹುಷಾರಿದ್ದಾರೆ. ಹಾಯ್ ಮಾಡಿ. ಚರ್ಮುರಿ ಚಂದ ಇದೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನಿಲ್ಲಿ ಸುಖವಾಗಿದ್ದೀನಿ. ಸೊ ಇವತ್ತು ತುಂಬ ಟೈಮ್ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ, ಓಕೆನಾ? ನಾನು ಹಲ್ಲುಜ್ಜಿ ಫೇಸ್ ವಾಶ್ ಎಲ್ಲ ಮಾಡಿ ಆಯ್ತು. ಈಗ ಬ್ರೇಕ್ಫಾಸ್ಟ್ ಮಾಡ್ತಾರಂತ ಹೇಳಿದ್ದಾರೆ, ನೋಡೋಣ ಏನು ಮಾಡ್ತಾರಂತ ಗೊತ್ತಿಲ್ಲ. ಇಲ್ಲಿನ ವಾತಾವರಣ ಹೀಗಿದೆ, ಫುಲ್ ಗಾಡಿ ಸೌಂಡ್ ಬರುತ್ತೆ ನಾನು ಮಾತಾಡೋಕ. ಸೊ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈಗ ಇದು ನನ್ನ ಆಮ್ಲ ವಾಟರ್, ಆಮ್ಲ ಜ್ಯೂಸ್ ಮಾಡಿ ಕ್ಯೂಬ್ ಮಾಡಿ ಇಡಬೇಕು. ಸೊ ಅದನ್ನು ಮಾರ್ನಿಂಗ್ ಬಿಸಿ ನೀರಿಗೆ 1 ಕ್ಯೂಬ್ ಹಾಕಿ ಸ್ವಲ್ಪ ಲೆಮನ್ ಹಾಕಿ ಕುಡಿಯುವುದು. ದೋಸೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಈ ಚಟ್ನಿ ಮಾಡು ಅಂತ ಹೇಳಿದ್ಲು ದೋಸೆಗೆ. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಿದ್ದೀನಿ. ನಾನಿಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಹೆಚ್ಚಿ ಕೊಡ್ತೀನಿ, ಅವಳು ಚಟ್ನಿ ಮಾಡ್ತಾಳೆ. ಸೊ ಈಗ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಮನೆಯೆಲ್ಲ ಕ್ಲೀನ್ ಮಾಡಿ TV ಸಹ ನೋಡಿ ಆಯಿತು ಸ್ವಲ್ಪ ಹೊತ್ತು. ಮತ್ತು ಈಗ ರೆಡಿ ಆಗಬೇಕು ಅಂತ ಹೇಳಿ ಫ್ರೆಶ್ ಅಪ್ ಆದೆ. ಎಲ್ಲಿಗೆ ಹೋಗ್ಲಿಕ್ಕೆ ಅಂದರೆ ನಂದು ಪದ್ಮ ಕಾಲೇಜ್ಗೆ, ನಾನು ಕಲಿತ PU ಕಾಲೇಜ್, ಅಲ್ಲಿ ಕಲ್ತಿದ್ದು ನಾನು. ಸೊ ಇವತ್ತು ಓಲ್ಡ್ ಸ್ಟೂಡೆಂಟ್ ಮೀಟಿಂಗ್ ಇದೆ ಹೇಳಿದ್ದಾರೆ. ಸೊ ಈಗ ಹೋಗೋಣ ಅಂತ ರೆಡಿ ಆಗಬೇಕೀಗ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಈಗ ಹೊರಡಬೇಕು. ಸೊ ಅಲ್ಲಿ ಹೋಗಿ ಸಿಗ್ತೇನೆ. ನಾನು ಪದ್ಮ ಕಾಲೇಜಿಗೆ ರೀಚ್ ಆದೆ. ಸೊ ಇದು ಬಂದು ಪ್ರೈಮರಿ ಕ್ಯಾಂಪಸ್, ಅದು ಕಾಲೇಜ್, ಅದು ಹೈಸ್ಕೂಲ್, ಇದು ಡಿಗ್ರಿ ಕ್ಯಾಂಪಸ್. ಸೊ ನಾನು ರೀಚ್ ಆಗಿದ್ದೀನಿ. ಇನ್ನೂ ನೋಡಬೇಕಂತೆಲ್ಲ ಮಾಡ್ತಾರೆ. ಅನಿಲ್ ಸರ್ ಇದ್ದಾರೆ, ಇಲ್ಲಿ ಮ್ಯಾಮ್ ಇದ್ದಾರೆ. ಅದು ನಮ್ಮದು ಪ್ರವೀಣ್ ಸರ್. ಅನಿಲ್ ಸರ್ ಹಾಯ್ ಮಾಡಿ. ಹೇಗಿದ್ದೀರಾ? ನಾವು ಹುಷಾರಿದ್ದೇವೆ. ಇಲ್ಲಿ ರಜನಿ ಮ್ಯಾಮ್ ಇದ್ದಾರೆ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಜೊತೆ ಮಾತಾಡಿ. ಅಯ್ಯೋ ಎಸ್ ಮಾಡ್ತಾರೆ. ನಂದು ಸಹ ಯೂಟ್ಯೂಬ್ ಚಾನಲ್ಗೆ ಆಗ್ತೇನೆ ನಾನು. ಹಾಗೆ ಎಸ್ ಎಡಿಟಿಂಗ್ ಮಾಡ್ತೇನೆ. ಹೌದು, ಹಾಂ ಓಕೆ ಅದು ಮಾಡ್ತೇನೆ. ಹಾಂ ಓಕೆ ಸರಿ. ಪ್ರವೀಣ್ ಸರ್, ಮತ್ತೆ ವಿಶೇಷ ನೀವು ಹೇಳ್ಬೇಕು. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮ್ಯಾಮ್, ನಮ್ದು ಬ್ಯಾಚ್ ತುಂಬ ಜನ ಬರ್ಬೋದು. ವಾವ್, ಚಂದ ಇದೆ ಫುಲ್ ಡೆಕೋರೇಷನ್. ಇಲ್ಲ, ಇನ್ನು ಪ್ರಾಕ್ಟೀಸ್ ಮಾಡಬೇಕು. ಫುಲ್ ಸೆಟ್ ಮಾಡಿದ್ದಾರೆ, ಇನ್ನು ಬರಬೇಕಷ್ಟೇ. 3:30ಗೆ ಟೈಮ್ ಹೇಳಿದ್ದಾರೆ. ಸೊ 3:30 to 6:30. ಸೊ ನಾನು ಸ್ವಲ್ಪ ಬೇಗ ಬಂದಿದ್ದೇನೆ. ಜನ ಎಲ್ಲ ಬರ್ತಾ ಇದ್ದಾರೆ, ನೋಡ್ಬೋದು. ಗೊತ್ತಾಗಿದೆ, ನಾನು ರೆಡಿಯಾಗಿ ಸೆಟ್ ಆಗಿದ್ದೇನೆ. ಸೊ ವೇಟ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ. ಮ್ಯಾಮ್ ಹಾಯ್ ಮಾಡಿ. ಎಷ್ಟು ಟೈಮ್ ಆಯ್ತಲ್ಲ. ರಶ್ಮಿ ಮ್ಯಾಮ್ ಎಲ್ಲಿ? ರಶ್ಮಿ ಮ್ಯಾಮ ಹಾಂ ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ. ನಾನು ಬೇಗ ಬಂದಿದ್ದಕ್ಕೆ ಕೇಳುದು ಎಷ್ಟು ಬೇಗ ಬಂದಿದ್ದೀರಾ ಅಂತ. ಅಲ್ಲ, ಬೇಗ ಬರಬೇಕಲ್ಲ. ಓ ಆಯ್ತು. ಇದು ನಾನು ಕಲಿತ ಕಾಲೇಜ್, ಪದ್ಮ PU ಕಾಲೇಜ್. ಸೊ ಇದು ಎಂಟ್ರೆನ್ಸ್. ಸೊ ನಾನು ಕಲಿತದ್ದು BSB ಅಲ್ಲ. ಸೊ BSBA ಕ್ಲಾಸಸ್ ಕೆಳಗೆ ಇರೋದು. ಸೊ ಕೆಳಗೆ ಇಲ್ಲಿ ಒಳಗೆ ಹೋಗಬೇಕು. ಅಲ್ಲಿಗ ಓಪನ್ ಇದೆಯಲ್ಲ ಅಂತ ಗೊತ್ತಿಲ್ಲ, ನೋಡೋಣ ಓಪನ್ ಇದೆಯಾ ಇಲ್ವಾ ಅಂತ.
ಸೊ ಇದು ಸೆಕೆಂಡ್ ಪಿ ಯು ಇರುವಾಗ ಈ ಕ್ಲಾಸಲ್ಲಿ ಕಲ್ತಿದ್ದು. ಫಸ್ಟ್ ಪಿ ಯು ಇರುವಾಗ ಈಚೆ ಇದೆ. ಇದು SCBA ಕ್ಲಾಸಸ್ ಇತ್ತು. ಇದು ಸಾರಿ ಇದು ಇದ್ದದ್ದು ಫಸ್ಟ್ ಇಯರ್ ಪಿ ಯು ಮಾಡಿದ್ದು. ಇಲ್ಲಿ ಆರ್ಟ್ಸ್ ಸೆಕ್ಷನ್ ಇತ್ತು. ದಿಸ್ ಈಸ್ ಆರ್ಟ್ಸ್ ಸೆಕ್ಷನ್. ಸೊ ಮೇಲೆ HEBA ಸೈನ್ಸ್ ಅದೆಲ್ಲ ಇತ್ತು. ಸೊ ಅಲ್ಲಿ ನಾವು ಜಾಸ್ತಿ ಹೋಗ್ತಾ ಇರಲಿಲ್ಲ. ಸೊ ನಮ್ಮದು ಸರೌಂಡಿಂಗ್ ಎಲ್ಲ ಇಲ್ಲಿ ಇದ್ದದು. ಕೆಲಸ ಫೇರೀಸ್ ಫುಲ್ ರೆಡಿ ಮಾಡ್ತಾ ಇದ್ದಾರೆ. ಹಾಯ್ ಸೈನ್ ಹಾಕ್ತಾ ಇದ್ದಾರೆ. ಸೊ ಓಲ್ಡ್ ಸ್ಟೂಡೆಂಟ್ ಅಲ್ಲ, ಬಂದವರು ಯಾರಂತ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ಸೈನ್ ಹಾಕ್ತಾ ಇದ್ದಾರೆ. ಸೊ ಸ್ವಲ್ಪ ಜನರು ಬಂದಿದ್ದಾರೆ. ಸರ್ ಹಾಯ್ ಶ್ವೇತಾ, ಹಾಯ್ ಮಾಡು ಶ್ವೇತಾ, ಇಲ್ಲಿ ನೋಡು ವಿಡಿಯೋ ಮಾಡ್ತಿದ್ದೀನಿ ನಾನು. ಇವಳು ಶ್ವೇತಾ ಅಂತ ಹೇಳಿ ನಂದು ಪ್ರೈಮರಿ ಫ್ರೆಂಡ್, ಕಾಲೇಜಲ್ಲಿ ಫ್ರೆಂಡ್ ಇದ್ಲು. ಸೈನ್ಸ್ ತೆಗ್ದಿದ್ದಾಳೆ ಇವಳು. ನೋಡು ಹಾಯ್ ಮಾಡು, ಹಾಯ್ ಮಾಡಿ. ಹುಚ್ಚಿ ಅವಳು, ಹುಚ್ಚಿ. ಹಾಯ್ ಮಾಡಿ. ಎಸ್ ಪ್ರೋಗ್ರಾಮ್ ಮುಗೀತು. ಸೊ ನೋಡ್ಬೋದು. ಸೊ ನಾವೀಗ ಕದ್ರಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ನಾವು ಕದ್ರಿ ಪಾರ್ಕ್ ಒಳಗೆ ಹೋಗೋದಿಲ್ಲ. ಸೊ ಇಲ್ಲೇನಾದರೂ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೇವೆ ಗಾಯ್ಸ್. ಸೊ ಏನೆಲ್ಲ ಆರ್ಡರ್ ಮಾಡಿದ್ದು ನಾವು? ಎಗ್ ಬಾಯ್ಲ್ಡ್ ಚರ್ಮುರಿ ಮತ್ತು ಎಗ್ ಚಿಲ್ಲಿ ಆರ್ಡರ್ ಮಾಡಿದ್ದೀವಿ. ಅದು ಬರಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಮ್ಯಾಂಗೋ ಪಚೋಡಿ ತಿಂತಾ ಇದ್ದೀವಿ. ಸೊ ಎಗ್ ಬಾಯ್ಲ್ಡ್ ಚರ್ಮುರಿ ಚೆಂದ ಇದೆ. ಸೊ ಚಿಲ್ಲಿ ಬರಲಿಕ್ಕಿದೆ, ಸ್ವಲ್ಪ ವೇಟ್ ಮಾಡಬೇಕು. ಸೊ ನಾವು ಅದನ್ನು ತಿಂದು ಮನೆಗೆ ಹೋಗ್ತೀವಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.